ಭಟ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ಮಗುದು ಬೇಬಿ ಕಾಸ್ಟಿಂಗ್ ಕಿಟ್ ಅಲ್ಲಿ ಅವಳದು ಕೈ ಮತ್ತೆ ಕಾಲ್ದು ಮೋಲ್ಡ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಇದು ನಾನು ಅಮೆಝಾನ್ ನಲ್ಲಿ ಬುಕ್ ಮಾಡಿದಂತ ಬೇಬಿ ಕಾಸ್ಟಿಂಗ್ ಕಿಟ್. ಓಕೆನಾ. ಇದ್ರ ಜೊತೆ ನಾನು ಏನ್ ತಗೊಂಡಿದ್ದೀನಿ ಅಂದ್ರೆ ಈ ತರ ಪ್ಲಾಸ್ಟಿಕ್ ಕಪ್ಗಳು ತಗೊಂಡಿದ್ದೀನಿ ಅವಳದು ಮೋಲ್ಡ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತ. ಮತ್ತೆ ಅಳತೆ ಮಾಡೋದಕ್ಕೆ 2 ಲೋಟ ತಗೊಂಡಿದ್ದೀನಿ, ನೀರು ತಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ, ಆಮೇಲೆ ಅವಳು ಕಾಲಿಗೆ ಕೈಗೆ ಹಚ್ಚಕ್ಕೆ ಬೇಬಿ ಆಯಿಲ್ ತಗೊಂಡಿದ್ದೀನಿ, ಆಮೇಲೆ ವಿಸ್ಕಿಂಗ್ ತಗೊಂಡಿದ್ದೀನಿ, ಆಮೇಲೆ ಸಿಸರ್ ತಗೊಂಡಿದ್ದೀನಿ. ಪ್ರಾಪರ್ಟಿ ತರ ನಮ್ಮಪ್ಪನ ಕರ್ಕೊಂಡಿದ್ದೀನಿ, ತೋರಿಸಿ ಅವ್ರ ಮಗು ಇಟ್ಕೊಂಡು ಕೂತಿರ್ತಾರೆ. ಇವಾಗ ನಾನು ಫಸ್ಟ್ ಮಿಕ್ಸ್ ಮಾಡ್ತೀನಿ, ಅದಾದ್ಮೇಲೆ ಹೇಗೆ ಮಾಡೋದು ಅಂತ ನೀವು ಈ ಪ್ರೊಸೀಜರ್ ಅಲ್ಲಿ ನೋಡ್ತೀರಾ. ಇದು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಒಂಥರ ಟ್ರಯಲ್ ಅಂಡ್ ಎರರ್ ಅಂತಾನು ಹೇಳ್ಬೋದು. ಚೆನ್ನಾಗಾದ್ರೆ ಇದೆ ಚೆನ್ನಾಗಿ, ಇಲ್ಲಾಂದ್ರೆ ಆಗೋವರೆಗೂ ಬಿಡಲ್ಲ, ಮಾಡ್ತೀವಿ. ಇದ್ರೊಳಗಡೆಗೆ ಎರಡು ಈ ತರದ್ದು ಪೌಡರ್ಗಳು ಕೊಟ್ಟಿದ್ದಾರೆ. ಇದ್ರೊಳಗಡೆ ಒಂದು ಸ್ಟೆಪ್ 1 ಅಂತ ಇದೆ, ಇನ್ನೊಂದು ಸ್ಟೆಪ್ 2 ಅಂತ ಇದೆ. ಸೊ ಇವಾಗ ಫಸ್ಟ್ ನಾನು ಸ್ಟೆಪ್ 1 ಬಾಕ್ಸ್ನ ಇದನ್ನ ಕಟ್ ಮಾಡ್ಕೋಬೇಕು. ಓಕೆನಾ. ನಾನು ಫಸ್ಟ್ ಲೆಗ್ಗದ್ ಮಾಡ್ತೀನಿ. ನಾನು ನೋಡಿ ತಿಳ್ಕೊಂಡಿರೋ ಪ್ರಕಾರ 1:2 ರೇಷಿಯೋದಲ್ಲಿ ಹಾಕಬೇಕು. ಅಂದ್ರೆ ಪೌಡ್ರು 1 ಕಪ್ ಹಾಕಿದ್ರೆ ನೀರು 2 ಕಪ್ ಹಾಕಬೇಕು. ಸೊ ನಾನು ಒಂದೇ ಅಳತೆಯಲ್ಲಿ ತಗೊಂಡಿದ್ದೀನಿ ಅದಕ್ಕೋಸ್ಕರ. ಇದು ಏನು ಭಯ ಪಡೋವಂಥದ್ದಿಲ್ಲ. ನನ್ನ ಮಗಳು ಆಕ್ಚುಲಿ 3 ಮಂತ್ಸ್ ಓಲ್ಡ್ ಅವಳು. ಇದು ಬೇಬಿಗೋಸ್ಕರ ಅಂತಾನೆ ಸೇಫ್ ಆಗಿರುತ್ತೆ. ಸೊ ಅಂತಂದೇ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡ್ತಾ ಇರೋದು. ಸೊ ಏನು ಡೇಂಜರ್ ಏನೂ ಇಲ್ಲ, ಈಸಿಯಾಗಿ ಮಾಡ್ಬೋದು. ಸೊ ಇವಾಗ 1 ಕಪ್ ಹಾಕೊಂಡಿದ್ದೀನಿ ಪೌಡ್ರನ್ನ. ಸೊ ಇವಾಗ ಇದಕ್ಕೆ ನಾನು 2 ಕಪ್ಸ್ ಅಷ್ಟು ನೀರು ಹಾಕೊಂಡು ಬೇಗ ವಿಸ್ಕ್ ಮಾಡಬೇಕಾಗುತ್ತೆ ಗಂಟಿಲ್ದಾಗೆ. ನನ್ನ ಮಗಳದು ಕೈಕಾಲ್ದು ಅಂದ್ರೆ ಇನ್ನ 3 ಮಂತ್ಸ್ ಓಲ್ಡ್ ಅಲ್ವಾ, ಸೊ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ ದೊಡ್ಡದವ್ರಂದ್ರೆ ನೀವು ಬೇಸ್ನು ದೊಡ್ಡ ತಗೋಬೇಕಾಗತ್ತೆ. ಏನು ಗಂಟಿಲ್ದಂಗೆ ಬೇಗ ಮಾಡ್ಕೋಬೇಕು. ಇದು ಬೇಗ ಗಟ್ಟಿ ಆಗ್ಬಿಡುತ್ತೆ ಇಲ್ಲ ಅಂದ್ರೆ. ಮಾಡಿದ್ದೀನಿ. ಸೊ ಇವಾಗ ನಮ್ಮಪ್ಪ ನನ್ನ ಮಗಳದು ಕಾಲ್ಗೆ ಎಣ್ಣೆ ಹಚ್ಚಿದ್ದಾರೆ. ಸೊ ಇವಾಗ ಅವ್ರ ಕಾಲನ್ನ ಕ್ಲೀನಾಗಿ ಇಡಬೇಕು. ಇನ್ನ ಪೂರ್ತಿ ತೋರ್ಸಪ್ಪ. ಇಲ್ಲ ಬಿಡ, ಆಯ್ತು ಆಗೋಯ್ತು.